ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಯಾವ ದೇಶವು ಅಧಿಕೃತವಾಗಿ ಬ್ರಿಕ್ಸ್ನ ಪೂರ್ಣ ಸದಸ್ಯತ್ವವನ್ನು ಪಡೆದುಕೊಂಡಿದೆ? ಆಪ್ಷನ್ ಎ ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಪ್ಷನ್ ಬಿ ಈಜಿಪ್ಟ್, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಇಂಡೋನೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷಿಯಾ. ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಎಎಫ್ಐ ಅಥ್ಲೀಟ್ಸ್ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಪಿಟಿ ಉಷಾ, ಆಪ್ಷನ್ ಬಿ ಅಂಜು ಬಾಬಿ ಚಾರ್ಜಾ, ಆಪ್ಷನ್ ಸಿ ಮೇರಿ ಕಾಮ್, ಆಪ್ಷನ್ ಡಿ ಹಿಮಾ ದಾಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಂಜು ಬಾಬಿ ಜಾರ್ಜ್. 2025ಕ್ಕೆ ಭಾರತ ಸರ್ಕಾರ ಒಟ್ಟು ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿದೆ? ಆಪ್ಷನ್ ಎ 136, ಆಪ್ಷನ್ ಬಿ 137, ಆಪ್ಷನ್ ಸಿ 138, ಆಪ್ಷನ್ ಡಿ 139. ಸರಿಯಾದ ಉತ್ತರ ಆಪ್ಷನ್ ಡಿ 139. 2025ರ ಉದ್ಘಾಟನಾ ಖೋ-ಖೋ ವಿಶ್ವಕಪ್ನಲ್ಲಿ ಪುರುಷ ಮತ್ತು ಮಹಿಳಾ ಟ್ರೋಫಿಗಳನ್ನು ಗೆದ್ದ ದೇಶ ಯಾವುದು? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. 2025ರ ವಿಶ್ವ ಸಂತೋಷ ವರದಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 106, ಆಪ್ಷನ್ ಬಿ 108, ಆಪ್ಷನ್ ಸಿ 116, ಆಪ್ಷನ್ ಡಿ 118. ಸರಿಯಾದ ಉತ್ತರ ಆಪ್ಷನ್ ಡಿ 118. 2025ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ ಎಷ್ಟು? ಆಪ್ಷನ್ ಎ 159, ಆಪ್ಷನ್ ಬಿ 151, ಆಪ್ಷನ್ ಸಿ 140, ಆಪ್ಷನ್ ಡಿ 165. ಸರಿಯಾದ ಉತ್ತರ ಆಪ್ಷನ್ ಬಿ 151. 2026ರ ಏಷ್ಯನ್ ಕ್ರೀಡಾಕೂಟವನ್ನು ಯಾವ ದೇಶ ಆಯೋಜಿಸಲಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಜಪಾನ್. 2025ರಲ್ಲಿ 78ನೇ ಕೇನ್ಸ್ ಚಲನಚಿತ್ರೋತ್ಸವವನ್ನು ಯಾವ ದೇಶ ಆಯೋಜಿಸಿತ್ತು? ಆಪ್ಷನ್ ಎ ನೆದರ್ಲ್ಯಾಂಡ್, ಆಪ್ಷನ್ ಬಿ ಸ್ಪೇನ್, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. 2025ರ ಈ ಆಡಳಿತದ 28ನೇ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ವಿಶಾಖಪಟ್ಟಣಂ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಶಾಖಪಟ್ಟಣಂ.